ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದಾವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಯೋಹಾನ ಬರೆದ ಮೊದಲನೇ ಪತ್ರಿಕೆ, ಅದರಲ್ಲಿ 3ನೇ ಅಧ್ಯಾಯ 13ನೇ ವಚನವಾಗಿದೆ. ಒಂದು 2-3 ವಚನವನ್ನ ತೆಗೆದುಕೊಳ್ಳೋಣ. ದೇವರು ತೋರಿಸಿಕೊಟ್ಟಂತ ಒಂದು ವಚನವಾಗಿದೆ. ಸಹೋದರರೇ, ಲೋಕವು ನಿಮ್ಮನ್ನು ದ್ವೇಷಿಸಿದರೆ ಆಶ್ಚರ್ಯ ಪಡಬೇಡಿರಿ. ನಾನಂತೂ ಕ್ರಿಸ್ತ ಸಹೋದರರಲ್ಲಿ ಪ್ರೀತಿಸುವರು ಆಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದೆನೆಂಬುದೊಂದು ನಿಮಗೆ ಗೊತ್ತಾಗಿದೆ. ಹಾಲೆಲೂಯಾ. ಈ ವಾಕ್ಯ ನಿತ್ಯ ಜೀವದಲ್ಲಿ ಸೇರುವವರಿಗೆ ಪರರ ಪ್ರೀತಿಸುವುದು ಹೇಗೆ, ದೇವರನ್ನು ಅರ್ಥ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ನಾವು ಪರಲೋಕ ರಾಜ್ಯ ಸೇರುವವರಾಗಿ ಈ ಲೋಕವನ್ನ ಬಿಟ್ಟ ಮೇಲೆ ನಾವು ಇತರರೊಂದಿಗೆ, ಅಂದ್ರೆ ದೇವರನ್ನ ಅರಿಯದಂತ ಇರುವಂತ ಜನಗಳ ಮಧ್ಯದಲ್ಲಿ ಹೇಗೆ ಪ್ರೀತಿಯಿಂದ ಇರಬೇಕು ಎಂಬುದಾಗಿ ಇಲ್ಲಿ ತೋರಿಸಲ್ಪಡ್ತಿದೆ. ಪ್ರಿಯರೇ, ನೋಡಿ ಮತ್ತೊಂದ್ಸಲ ಓದ್ಕೊಳ್ಳಿ. ನಿತ್ಯ ಜೀವದಲ್ಲಿ ಸೇರುವವರಿಗೆ ಪರರ ಪ್ರೀತಿಸುವುದು. ಪರರಿಗೆ ನಾವು ಹೇಗೆ ಪ್ರೀತಿಸಬೇಕು, ಅವ್ರನ್ನ ದ್ವೇಷಿಸಬಾರ್ದು ನಾವು. ಯಾಕಂದ್ರೆ ಕ್ರಿಸ್ತನು ನಮಗೆ ಆ ರೀತಿ ನಮಗೆ ಇಲ್ಲಿ ಹೇಳ್ಕೊಟ್ಟಿಲ್ಲ. ನೀವು ನಿತ್ಯ ರಾಜ್ಯದಲ್ಲಿ ಸೇರುವಾಗ ಪರರನ್ನ ಹೇಗೆ ಪ್ರೀತಿಸಬೇಕು ಎಂಬುದಾಗಿ ವಾಕ್ಯನ ನಿಮಗೆ ಕೊಟ್ಟಿದ್ದೇನೆ. ಇದ್ರ ಪ್ರಕಾರ ನಡೆದು ನೀವು ಜೀವಿಸುವೆ ಅಂತ. ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು, ಅವರಿಗೆ ದೇವರ ವಿಷಯಗಳನ್ನ ಹೇಳಬೇಕು. ಯಾಕಂದ್ರೆ ದೇವರೇ ನಾನೇ ಮಾರ್ಗ, ಸತ್ಯವು, ಜೀವವೂ ಆಗಿದ್ದಾನೆ ಎಂಬುದಾಗಿ ಅವರಿಗೆ ನಾವು ತೋರಿಸ್ಕೊಡ್ಬೇಕಾಗಿದೆ. ಗೊತ್ತಿಲ್ಲದವರಿಗೆ ತೋರಿಸ್ಕೊಡ್ಬೇಕಲ್ಲ. ನಾವು ಅವ್ರನ್ನ ಯಾವುದೇ ಕಾರಣಕ್ಕೂ ದ್ವೇಷಿಸಬಾರ್ದು. ಇದು ದೇವರ ಯೇಸು ಸ್ವಾಮಿ ನಮಗೆ ಕಳಿಸಿಕೊಟ್ಟಂತ ಮಾತಾಗಿದೆ. ಹಾಗಾಗಿ ಆಶ್ಚರ್ಯ ಪಡಬೇಡಿರಿ. ನಾನಂತೂ ಕ್ರಿಸ್ತ ಸಹೋದರರಲ್ಲಿ ಪ್ರೀತಿಸುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರುವುದೆಂದು ನಿಮಗೆ ಗೊತ್ತಾಗಿದೆ. ನಾವು ವಾಕ್ಯ ಧ್ಯಾನ ಮಾಡ್ತೀವಿ, ದೇವರ ವಿಷಯದಲ್ಲಿ ನಾವು ಭಯದಿಂದ ಜೀವಿಸ್ತೇವೆ, ವಾಕ್ಯಕ್ಕೆ ವಿರೋಧವಾದ ಮಾತು ನಡತೆಗಳು ಯಾವುದು ಆಡುವುದಿಲ್ಲ. ಅವಾಗ ನಾವು ಪರಲೋಕಕ್ಕೆ ಸೇರ್ತೀವಿ ಅಂತ ನಮಗೆ ಗೊತ್ತಾಗಿದೆ. ಅನ್ಯರಿಗೆ ಗೊತ್ತಾಗ್ಬೇಕಲ್ಲ, ಇತರರಿಗೆ ಗೊತ್ತಾಗ್ಬೇಕಲ್ಲ, ಬೇರೆ ಸಹೋದರ ಸಹೋದರಿಗೆ ಗೊತ್ತಾಗ್ಬೇಕಲ್ಲ. ಅವರಿಗೋಸ್ಕರ ನಾವು ಪ್ರೀತಿಯಿಂದ ಕಾಣಬೇಕು. ಯಾಕಂದ್ರೆ ನಾವು ಪರರ ಪ್ರೀತಿಸಿದರೆ ಅವರು ನಮಗೆ ತುಂಬಾ ಪ್ರೀತಿಸ್ತಾರೆ, ನಮ್ಮನ್ನು ಇಷ್ಟಪಡ್ತಾರೆ. ಯಾಕೆ ಅಂತಂದ್ರೆ, ಇವರು ಜನ ಭಾರಿ, ಎಷ್ಟೋ ಜನ ಆಲ್ರೆಡಿ ಹೇಳ್ತಾರೆ ಕ್ರಿಸ್ತರು ಸಮಾಧಾನ ಪ್ರಿಯರು ಎಂಬುದಾಗಿ. ಹಾಲೆಲೂಯಾ. ಕ್ರಿಸ್ತನು ಸಮಾಧಾನ ಪ್ರಿಯರು ಅಂದ್ರೆ ನಾವು ಯೇಸು ಸ್ವಾಮಿಗೆ ನೋಡಿ, ಯೇಸು ಸ್ವಾಮಿಗೆ ಒಂದು ನಿಜವಾಗಿ ನಾವು ಗೌರವ ಕೊಟ್ಟಂತೆ ಆಗ್ತದೆ. ಯೇಸು ಸ್ವಾಮಿ ಹೆಸರು ಹೇಳ್ಕೊಂಡು ನಾವು ಹೊರಗಡೆ ಹೋಗಿ ಬೇರೆ ಎಲ್ಲ ಕೆಲಸ ಮಾಡಿ ಬೇರೆ ಎಲ್ಲ ನಾವು ಮಾತನಾಡಿದ್ರೆ ಏನ್ ಹೇಳ್ತಾರೆ, ಇವನ್ ಯಾವ ಜನ ಕ್ರಿಶ್ಚಿಯನ್ ಮಾರಾಯ, ನಾವಾದ್ರೆ ಬೇಕು, ಯಾತಕ್ಕೂ ಬೇಡ ಅಂತ ಮಾತನಾಡ್ತಾರೆ. ಅಂತ ಕೆಟ್ಟ ಅಭ್ಯಾಸಗಳಿದೆ. ಏನಿದೆ ಇವರು ಹಿಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ. ಸುಮ್ಮನೆ ಹೇಳ್ತಾರೆ ನಾನು ಕ್ರಿಶ್ಚಿಯನ್, ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ. ಏನು ಉಪಯೋಗ ಏನು? ಅದಕ್ಕೆ ನಮ್ಮ ನಿಮಿತ್ತ ಕ್ರಿಸ್ತನ ನಾಮ ದೂಷಣೆ ಆಗಬಾರ್ದು. ಹಾಲೆಲೂಯಾ. ನಮ್ಮನ್ನ ಅದಕ್ಕೆ ಇಲ್ಲಿ ಸಮಾಧಾನವಾಗಿರಲಿ, ಸಂತೋಷವಾಗಿರಲಿ, ಪ್ರೀತಿಯನ್ನು ನಿಮ್ಮೊಳಗೆ ಇರಲಿ, ನಿಮ್ಮ ಪ್ರೀತಿ ಪರರಿಗೆ ಹಂಚರಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ, ದುಃಖಿಸಿರಿ, ಗೋಳಾಡಿರಿ. ಅವ್ರ ಕಷ್ಟ ಬಂದಾಗ ನೀವು ಅವ್ರ ಜೊತೆಗೆ ಸೇರ್ರಿ. ಅದಕ್ಕೆ ಕೀರ್ತನೆ 50:15 ಹೇಳ್ತದೆ, ಕಷ್ಟ ಕಾಲ ಬಂದಾಗ ನನಗೆ ಮೊರೆ ಇಡ್ರಿ, ನಾನು ಬಿಡಿಸ್ತೇನೆ. ಹಾಲೆಲೂಯಾ. ನೀವು ಅವಾಗ ನನ್ನನ್ನು ಕೊಂಡಾಡುವಿರಿ ಅಂತ ಹೇಳ್ತದೆ ವಾಕ್ಯ. ಹಾಲೆಲೂಯಾ. ಹಾಗಾಗಿ ನಾವು ಸಮಾಧಾನ ಪ್ರಿಯರಾಗಿ ಆಗಿರ್ಬೇಕೇ ಹೊರತು ನಾವು ಬೇರೆ ತರ ಇರಬಾರದು. ಹಾಲೆಲೂಯಾ. ಮತ್ತೆ ಕೆಳಗಡೆ ಸಮಾಧಾನ ಜೀವದಲ್ಲಿ ಸೇರಿದ್ದೇನೆಂಬುದಾಗಿ ನಿಮಗೆ ಗೊತ್ತಾಗಿದೆ. ಪ್ರೀತಿಸದೇ ಇರುವವನು ಮರಣದಲ್ಲಿ ಸೇರಿದ್ದಾನೆ. ಹಾಲೆಲೂಯಾ. ಯಾರು ನಾವು ಮತ್ತೊಬ್ಬರಿಗೆ ಪ್ರೀತಿಸದೇ ಇರುವವನು ಮರಣದಲ್ಲಿ ಸೇರ್ತಾನೆ, ನಿತ್ಯ ಜೀವಕ್ಕೆ ಸೇರುವುದಿಲ್ಲ. ಪ್ರೀತಿ ಮಾಡುವುದಿಲ್ಲ, ದ್ವೇಷ ಮಾಡ್ತೀವಿ ಅಂತಂದ್ರೆ ದ್ವೇಷಕ್ಕೆ ಭಾರಿ ಕೆಲಸ ಇದೆ. ಮತ್ತೆ ಹಾಲೆಲೂಯಾ. ಇನ್ನೊಬ್ರಿಗೆ ನಾವು ದ್ವೇಷ ಅಂದ್ರೆ ಗೊತ್ತಾಯ್ತು, ದ್ವೇಷ ಅಂತಂದ್ರೆ ನಮ್ಗೆ ಸಿಟ್ಟು ಬರ್ತದೆ, ರೋಷ ಬರ್ತದೆ, ಎಲ್ಲ ಬರ್ತದೆ, ಬೇರೆ ಮಾತಾಡ್ತೀವಿ, ಜಗಳ ಮಾಡ್ತೀವಿ. ಅವಾಗ ಮರಣದಲ್ಲಿ ಸೇರ್ತೀವಿ. ನಿತ್ಯರಾಜ್ಯಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಹೇಳ್ತೀನಿ, ವಾಕ್ಯ ಬರೆಯಲ್ಪಟ್ಟಿದೆ.
ಹ್ಮ್ ಪ್ರೀತಿಸದೇ ಇರುವವನು ಮರಣದಲ್ಲಿ ಸೇರಿದ್ದಾನೆ, ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ. ಹಾಲೆಲೂಯ. ತನ್ನ ಸಹೋದರನ್ನು, ನನ್ನ ಸ್ವಂತ ಸಹೋದರ ಇರ್ಬೋದು, ಇಲ್ಲ ಬೇರೆ ಸಹೋದರನು ಇರ್ಬೋದು, ಅವನನ್ನ ದ್ವೇಷ ಮಾಡುವನಾಗಿದ್ದಾನೆ. ಕೊಲೆ ನೋಡಿ, ಅವನ ದ್ವೇಷ ಮಾಡುವನು ಕೊಲೆಗಾರನಾಗಿದ್ದಾನೆ. ಕೊಲೆ ಮಾಡೋಂಗೆ ಆಗಿದ್ದಾನೆ ಅಂತ ಅರ್ಥ. ಅಂದ್ರೆ ಮಾತಿನಲ್ಲಿ ಚುಚ್ಚಿ ಚುಚ್ಚಿ ಮಾತನಾಡಿದ್ರೆ ಮತ್ತೆ ಅವನಿಗೆ ನೋವಾಗೋದಿಲ್ಲ, ಹಾಗೇ ಆಗ್ತದೆ. ಹಾಗಾಗಿ ಅವನ್ನ ಕೊಲೆ ಮಾಡಿದ ರೀತಿ ಅಂತ ದೇವರು ಹೇಳ್ತದೆ. ಮತ್ತು ಯಾವನು ಕೊಲೆಗಾರನಲ್ಲಿಯೂ ನಿತ್ಯ ಜೀವವು ಇರುವುದಿಲ್ಲ ಎಂಬುದು ನಿಮಗೆ ಗೊತ್ತಾಗಿದೆ. ಕೊಲೆಗಾರನಲ್ಲಿ ನಿತ್ಯ ಜೀವ ಇಲ್ಲ, ಪರಲೋಕ ರಾಜ್ಯ ಸೇರುವುದಿಲ್ಲ. ಅವನಿಗೆ ಯಾವುದೇ ಕಾರಣಕ್ಕೂ ಅವನು ಪರಲೋಕ ರಾಜ್ಯ ಸೇರ್ಲಿಕ್ಕೆ ಸಾಧ್ಯವಿಲ್ಲ. ಹಾಲೆಲೂಯ. ಯಾಕಂದ್ರೆ ಈ ಲೋಕದಲ್ಲಿ ದ್ವೇಷ ಮಾಡಿಕೊಂಡು ನಡೆಯೋನು, ಸಹೋದರನ ಪ್ರೀತಿ ಮಾಡುವುದಿಲ್ಲ, ಅನ್ಯರಿಗೆ ಪ್ರೀತಿ ತೋರಿಸುವುದಿಲ್ಲ, ಸತ್ಕಾರ್ಯಗಳನ್ನು ಮಾಡುವುದಿಲ್ಲ, ಅವ್ರು ಯಾರಿಗೂ ಬೇಡ ಆತನಿಗೆ ಸಿಟ್ಟು ದ್ವೇಷ ಇಂಥವು ಯಾರ ಮನಸ್ಸಿನಲ್ಲಿ ಒಳಗಡೆ ಇರ್ತದೋ ಅವರಿಗೆ ನಿತ್ಯ ಜೀವದಲ್ಲಿ ಪಾಲು ಇಲ್ಲ. ಹಾಲೆಲೂಯ. ಹಾಗಾಗಿ ನಾವು ಈ ಯೋಹಾನ ಬರೆದ ಪತ್ರಿಕೆಯನ್ನು ಮತ್ತೊಂದು ಸಾರಿ ನಾವು ಓದುವಾಗ ನಮಗೆ ದೇವರು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಹಾಲೆಲೂಯ. ಈ ಕೊಟ್ಟಂಥ ಸಂದೇಶಕ್ಕಾಗಿ ಸ್ತೋತ್ರ. ನಾವು ಯಾರನ್ನು ನಾವು ತಾತ್ಸಾರ ಮಾಡಂಗಿಲ್ಲ ಪ್ರಿಯರೇ. ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಈ ವಾಕ್ಯ ವಚನವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿಕೊಳ್ಳೋಣ. ನಾವು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡ್ತೇನೆ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಸುಸ್ವಾಮಿ, ನಿಮಗೆ ಮಹಿಮೆ ಆಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ದೇವರೇ ಕರ್ತನೆ, ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನು ನೆನೆಸಿ, ಸಹೋದರ ಸಹೋದರಿ ನೆನೆಸಿ ದೇವರೇ, ಅವರೆಲ್ಲೆಲ್ಲ ಕರ್ತನೆ ಸ್ವಾಮಿ ದೇವರೇ ಕರ್ತನೆ, ನೀನು ಸ್ವಾಮಿ ಕಷ್ಟದಲ್ಲಿ ದುಃಖದಲ್ಲಿ ಸಮಸ್ಯೆಗಳಿರುವಂಥ ಪ್ರತಿಯೊಂದು ಕುಟುಂಬಕ್ಕೂ ಆಧಾರವಾಗಿ ಸಹಾಯ ಹಸ್ತವನ್ನು ಚಾಚು. ಯೇಸುನಾಮದಲ್ಲಿ ಎಲ್ಲವನ್ನು ಬೇಡಿರುತ್ತೇನೆ ಪರಲೋಕದ ತಂದೆ. ಆಮೆನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ಇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್, ಆಮೆನ್.